ಮಂಡ್ಯದಲ್ಲಿ ಮಾಂಸಾಹಾರಿ ವರ್ಸಸ್ ಸಸ್ಯಾಹಾರಿ ಸಮರ ಶುರುವಾಗ್ಬಿಟ್ಟಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಪಟ್ಟು ಹಿಡಿದಿದ್ದಾರೆ ನೋಡಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಯೋಜನೆಗೊಳ್ತಾ ಇದೆ. ಯಾವತ್ತೂ ಈ ರೀತಿಯಾದಂಥ ಸಮರ ಶುರುವಾಗಿರಲಿಲ್ಲ. ನಾವು ನೋಡಿದ ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವೆಜ್ಜೇ ಇರ್ತಾ ಇತ್ತು. ಆಯಾ ಸ್ಥಳೀಯ ಸಂಬಂಧ ಈಗ ಉತ್ತರ ಕರ್ನಾಟಕ ಕಡೆ ನೋಡಿದ್ರೆ ರೊಟ್ಟಿ ಚಟ್ನಿ ಅಂತ, ಈ ಕಡೆ ಮುದ್ದೆ ಸಾಂಬಾರು, ಇಲ್ಲೇನೇನೋ ದಕ್ಷಿಣ ಕರ್ನಾಟಕದಲ್ಲಿ ಫೇಮಸ್ ಆಗಿರುತ್ತೋ ಆ ಊಟವನ್ನು ಮಾಡ್ತಾ ಇದ್ರು. ಈಗ ಮಂಡ್ಯದಲ್ಲಿ 20ರಿಂದ ಸಾಹಿತ್ಯ ಸಮ್ಮೇಳನ ಶುರುವಾಗ್ತಾ ಇದೆ. ಬಾಡೂಟವೂ ಇರಲಿ ಅನ್ನುವಂಥ ಒಂದು ಅಭಿಯಾನ ಶುರುವಾಗ್ಬಿಟ್ಟಿದೆ. ಅಂದರೆ ನಾನ್ ವೆಜ್ಜು ಬಾಡೂಟ ಬಳಗ, ಸಕ್ಕರೆ ನಾಡು ಮಂಡ್ಯ ಜನ ಈ ಒಂದು ಬಳಗನ ಕಟ್ಮಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಶುರುವಾಗಿದೆ ಆಲ್ರೆಡಿ. ವಾಟ್ಸಪ್ ಗ್ರೂಪ್ ಪ್ರತ್ಯೇಕವಾಗಿಯೂ ಕೂಡ ಇಲ್ಲಿ ರಚನೆಯಾಗಿದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು, ಪ್ರಗತಿಪರರನ್ನ ಒಳಗೊಂಡಂಥ ಗ್ರೂಪ್ ಇದಾಗಿದೆ ನೋಡಿ. ಅದರಲ್ಲಿ ನೋಡ್ತಾ ಇದ್ದೀವಿ, ಪೋಸ್ಟರ್ಗಳು ನೋಡ್ತಾ ಇದ್ದೀವಿ. ಬಾಡೂಟ ಅಂಥೇಳಿ, ಸಾಹಿತ್ಯ ಸಮ್ಮೇಳನಕ್ಕೆ ಅಂಥೇಳಿ ಬಾಡೂಟ ಇರಲಿ ಅಭಿಯಾನ ಶುರುವಾಗ್ಬಿಟ್ಟಿದೆ. ಅದರಲ್ಲೂ ಅಂಬರೀಶ್ ಅವರು ಫೋಟೋ ಕೂಡ ಹಾಕಿದ್ದಾರೆ ನೋಡಿ. ಬಾಡೂಟ ಎರಡೂ ಇರಲಿ ಅಂಥೇಳಿ, ಅಂದರೆ ವೆಜ್ಜು ಇರಲಿ ಮತ್ತು ನಾನ್ ವೆಜ್ಜು ಇರಲಿ ಅಂತೇಳಿ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕೇಳೋದ್ರಲ್ಲಿ ತಪ್ಪಿಲ್ಲ ನೋಡಿ. ಪೋಸ್ಟರ್ಗಳನ್ನು ಕೂಡ ಹಿಡಿದು ಆಲ್ರೆಡಿ ವೈರಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಯಾಕೆ ನಾನ್ ವೆಜ್ಜನ್ನು ಕೇಳ್ತಾ ಇದ್ದಾರೆ? ಅವ್ರವ್ರಿಷ್ಟ ಆಹಾರ ಪದ್ಧತಿ. ವೆಜ್ ಆದರೂ ತಿನ್ನಿ, ನಾನ್ ವೆಜ್ ಆದರೂ ತಿನ್ನಲಿ, ನೋಡಬೇಕು ಅಲ್ಲಿನ ಆಯೋಜಕರು ಏನು ವ್ಯವಸ್ಥೆನ ಮಾಡ್ತಾರೆ ಅಂಥೇಳಿ. ಕೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಬಜೆಟ್ಟು ಬೇಕಲ್ವಾ? ಈಗ ವೆಜ್ಗೆ ನಾವೆಷ್ಟು ಇನ್ವೆಸ್ಟ್ ಮಾಡ್ತೀವೋ ಅಷ್ಟೇ ಇನ್ವೆಸ್ಟ್ ಮಾಡೋದಾಗಿದ್ರೆ ನಾನ್ ವೆಜ್ಜು ಮಾಡಿಸ್ಬಿಡ್ತಿದ್ರು ಬಹುಶಃ. ಗೊತ್ತಿಲ್ಲ, ಇನ್ನೂ ಅಂತಿಮವಾಗಿ ಯಾವ ನಿರ್ಧಾರಕ್ಕೂ ಸಾಹಿತ್ಯ ಪರಿಷತ್ತು ಬಂದಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೋಡಬೇಕು ಯಾವ ನಿರ್ಧಾರವನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ ಅಂಥೇಳಿ. ನಾನ್ ವೆಜ್ ಊಟ ಬೇಕು ಅಂತ ಕೇಳ್ತಾ ಇದ್ದಾರೆ, ಬಾಡೂಟ ಇರಲಿ ಅಂತ. ವೆಜ್ ಮಾಡೋರು ವೆಜ್ ಮಾಡಲಿ, ಬೇಕಾದರೆ ನಾನ್ ವೆಜ್ ಮಾಡೋರು ನಾನ್ ವೆಜ್ ತಿನ್ನಲಿ, ಚಿಕನ್ನು ಮಟನ್ನು ಅದು ಇದು ಅಂಥೇಳಿ ಅವ್ರು ಬೇಕಾದ್ರೆ ತಿನ್ನಲಿ. ಈ ರೀತಿ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ. ಹಾಗಾಗಿನೇ ಈಗ ಅಲ್ಲಿ ಆ ಗ್ರೂಪಲ್ಲಿ ಜನಪ್ರತಿನಿಧಿಗಳು ಇದ್ದಾರೆ ನೋಡಿ. ಮಂಡ್ಯದವ್ರ ಮೇಲೆ ಬಾಡೂಟವೇ ನಮ್ಮ ದೇವರು, ಬಾಡೂಟ ಇರಲಿ ಅನ್ನೋದು ನಮ್ಮ ಅಭಿಪ್ರಾಯ ನೋಡಿ. ಅವ್ರ ಪೋಸ್ಟ್ಗಳನ್ನ ನೋಡ್ತಾ ಇದ್ದೀವಿ, ಒಂದೊಂದೇ ಪೋಸ್ಟ್ಗಳನ್ನು. ಯಾಕೆ ತಕರಾರು ಮಾಡ್ತಾ ಇದ್ದೀರಿ? ಅದರಲ್ಲೂ ಮಂಡ್ಯದ ಸಮ್ಮೇಳನದಲ್ಲಿ ಮುಚ್ಕೊಂಡು ಬಾಡೂಟ ಮಾಡಿಸ್ರಿ ನೋಡಿ. ಯಾವ ರೀತಿ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಮಂಡ್ಯ ಜನ. ಬಾಡೂಟ ಹಾಕಬೇಕು ನೀವು ಅಂಥೇಳಿ. ಮಂಡ್ಯದವರು ನಾವು ಬಾಡೂಟ ಬಿಡೋಕ್ಕಾಗತ್ತಾ? ನಮ್ಮ ಮನೆ ದೇವ್ರಿ ಅದು, ನಲ್ಲೆ ಮುಳ್ಳ ಕಡಿಬೇಕು ನಾವು. ಯಾಕಂದರೆ ಸಿಕ್ಕಾಪಟ್ಟೆ ಫೇಮಸ್ ಆ ಭಾಗದಲ್ಲಂತರೂ. ಹಾಗಾಗಿ ಈ ಒಂದು ಮನವಿಯನ್ನು ಸರ್ಕಾರ ಹೇಗೆ ತೆಗೆದುಕೊಳ್ಳುತ್ತೆ? ಯಾಕಂದರೆ ಆಲ್ರೆಡಿ ಇಷ್ಟು ಕೋಟಿ ಅಂತ ಸಮ್ಮೇಳನಕ್ಕೆ ಹಣವನ್ನು ಮೀಸಲಿಟ್ಟಿರ್ತಾರೆ. ಅದ್ರದ್ದು ಎಲ್ಲ ಕ್ಯಾಲ್ಕುಲೇಟ್ ಆಗಿರುತ್ತೆ. ಅದ್ರ ಮೇಲೆ ನಾನ್ ವೆಜ್ದು ಎಕ್ಸ್ಟ್ರಾ ಅಂತ ಹೇಳಿದ್ರೆ, ಯಾಕಂದರೆ ಯಾವತ್ತೂ ಕೂಡ ನಾನ್ ವೆಜ್ ಮಾಡಿಸಿದಂಥ ಉದಾಹರಣೆಗಳು ಇಲ್ಲ. ಮಾಡಿಸಿದ್ರು ಮಾಡಿಸ್ಬೋದು. ಮಂಡ್ಯ ಜನರ ಒಂದು ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತಾನ ನೋಡಬೇಕು. ಕಳೆದ 29 ವರ್ಷದ ಹಿಂದೆ ನಡೆದಿದ್ದಂಥ ಮಂಡ್ಯ ನಗರದಲ್ಲಿ, ಈಗ ಮಂಡ್ಯ ನಗರದಲ್ಲಿ 87ನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇರತಕ್ಕಂಥದ್ದು ನಿಜವಾಗ್ಲೂ ಮಂಡ್ಯ ಜಿಲ್ಲೆಗೆ ಒಂದು ಹರ್ಷದಾಯಕ ಆಗಿದೆ. ಹಾಗಾಗಿ ಏನು ಜನರ ಜೀವನದಲ್ಲಿ ಆಹಾರ ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ಪ್ರಮುಖ ಪಾತ್ರ. ಅತಿ ಹೆಚ್ಚು ಕನ್ನಡ ಮಾತನಾಡ್ತಕ್ಕಂಥ, ತೀರಾ ಹಿಂದುಳಿದಂಥ, ಅದರಲ್ಲೂ ಎಲ್ಲ OBCಗಳು ನೆಲೆಸಿರ್ತಕ್ಕಂಥ ಮಂಡ್ಯ ಜಿಲ್ಲೆ ತಾಣದಲ್ಲಿ, ಅದರಲ್ಲೂ ಆಹಾರದಲ್ಲಿ ಅತಿ ಹೆಚ್ಚು ಮಾಂಸಾಹಾರವನ್ನು ಸೇವಿಸುವಂಥದ್ದು ಪದ್ಧತಿಯಲ್ಲಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ಮಾಂಸಾಹಾರ ಅಂದ ತಕ್ಷಣ ಏನೋ ಒಂದು ಕೀಳಿರಿಮೆ ಭಾವನೆ ಮತ್ತು ಏನೋ ಕಡೆಗಣಿಸುವಂಥ ಮನೋಭಾವನೆ ಉಳ್ಳುವುದು ಆಗ್ತಾ ಇದೆ. ಹಾಗಾಗಿ ಸಂವಿಧಾನ